ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ, ನನ್ನ ಜೊತೆಗಿದ್ದಾರೆ ನಿಖೇಶ್ ಕೊಠಾರಿ. ಪ್ರಮುಖವಾಗಿ ಡಿ ಗ್ಯಾಂಗ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದೊಂದು ರೀತಿಯ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾದಂಗೆಲ್ಲ ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಕೊಲೆ ಯಾವ ರೀತಿ ಆಗಿದೆ, ಹೇಗೆಲ್ಲ ಮರ್ಡರ್ ಆಗಿದೆ ಅನ್ನುವಂತ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ವಿ. ನಿಜಕ್ಕೂ ವೆರಿ ಶಾಕಿಂಗ್ ಇದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಚ್ಚಿ ಬೀಳಿಸೋ ಸತ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆ ಗೊತ್ತಾ? ರೇಣುಕಾ ಸ್ವಾಮಿ ದೇಹದಲ್ಲಿ ಒಟ್ಟು 34 ಕಡೆ ಗಾಯ. ರೇಣುಕಾ ಸ್ವಾಮಿ ಎದೆ ಮೇಲೆ ಕಾಲಿಟ್ಟು ಒದೆಯಲಾಗಿತ್ತು ಅನ್ನುವಂತ ಅಂಶ ಕೂಡ ಉಲ್ಲೇಖ ಆಗಿದೆ. ಪಕ್ಕೆಲುಬು ಕಟ್ಟಾಗಿ ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ ಅಂತೆ. ಮರ್ಮಾಂಗಕ್ಕೂ ಕೂಡ ಬಲವಾಗಿ ಏಟು ಬಿದ್ದಿರೋದಾಗಿ ವರದಿ ಬಂದಿದೆ. ಆರೋಪಿಗಳ ಹೊಡೆತಕ್ಕೆ ದೇಹದ ಹಲವೆಡೆ ರಕ್ತ ಹೆಪ್ಪುಗಟ್ಟಿದೆ. ವಿದ್ಯುತ್ ಶಾಕ್ ದೃಢಪಡಿಸಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಎಕ್ಸಾಕ್ಟ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಅಂಶಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದೀವಿ. ನೋಡಿ, ಬಾಯಿಗೆ ಬಲವಾಗಿ ಪೆಟ್ಟು ಬಿದ್ದಿರೋದನ್ನ ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕಡೆ ಈ ರೀತಿ ಗಾಯದ ಗುರುತುಗಳಿದೆ. ಮರ್ಮಾಂಗಕ್ಕೂ ಕೂಡ ಜೋರಾಗಿ ಒದ್ದಿದ್ದಾರೆ ಅನ್ನುವಂತ ಅಂಶ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗುತ್ತೆ. ಕೈ ಮೇಲೆ ಸುಟ್ಟಿರುವ ಗಾಯ ಸಿಗರೆಟ್ ನಿಂದ ಸುಟ್ಟಿದ್ದಾರೆ, ಆ ಮೂಲಕ ವಿಕೃತಿ ಮೆರೆದಿದೆ ಈ ಗ್ಯಾಂಗ್ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಉಲ್ಲೇಖ ಆಗಿದೆ. ಒಟ್ನಲ್ಲಿ ಮೃತ ದೇಹವನ್ನ ಗಮನಿಸ್ತಾ ಹೋದ್ರೆ ಒಂದಂತೂ ಅರ್ಥ ಆಗಿತ್ತು, ಬದುಕಿದ್ದಾಗಲೇ ರೇಣುಕಾ ಸ್ವಾಮಿಗೆ ನರಕ ದರ್ಶನ ಮಾಡಿಸಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೈಗೆ ಸಿಕ್ಕಿದ್ದೆಲ್ಲದ್ರ ಮೇಲೂ ಹಲ್ಲೆ ಆಗಿದೆ. ತಲೆ ಹೊಡೆದಿದ್ದಾರೆ, ಕೈ ಕಾಲನ್ನ ಸಿಗರೆಟ್ಗಳಿಂದ ಸುಟ್ಟಿದ್ದಾರೆ, ಜೊತೆಗೆ ವಿದ್ಯುತ್ ಶಾಕ್ ಕೂಡ ಕೊಟ್ಟಿದ್ರು ಅನ್ನುವಂತ ಆಘಾತಕಾರಿ ಅಂಶ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಅಂದ್ರೆ ಈ ಡಿ ಗ್ಯಾಂಗ್ ನ ಮನಸ್ಥಿತಿ ಎಷ್ಟು ವಿಕೃತವಾಗಿತ್ತು. ಜಸ್ಟ್ ಒಂದು ಅಶ್ಲೀಲ ಮೆಸೇಜ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ರೀತಿ ವಿಕೃತಿ ಮೆರೆಯೋದಾ ಒಬ್ಬ ಅಭಿಮಾನಿಯ ಮೇಲೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಎಕ್ಸಾಕ್ಟ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸುನಿಲ್, ಬಹಳ ಸ್ಪಷ್ಟ ಅಂಶಗಳನ್ನ ಗಮನಿಸಿದ್ರೆ ಎಷ್ಟು ವಿಕೃತ ಮನಸ್ಥಿತಿ ಹೊಂದಿತ್ತು ಈ ಡಿ ಗ್ಯಾಂಗ್ ಅಂತ. ಒಬ್ಬ ಅಭಿಮಾನಿಯನ್ನ ಬದುಕಿದ್ದಾಗಲೇ ನರಕ ದರ್ಶನ ಮಾಡಿಸೋದು ಅಂತ ಅಂದ್ರೆ ಮೋಸ್ಟ್ಲಿ ಇದೆ ಅಂತ ಅನ್ಸುತ್ತೆ. ಎಸ್ ಶ್ರುತಿ, ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದ್ದು, ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ವೈದ್ಯರು ಗಮನಿಸಿದಂತಹ ಅಂಶಗಳನ್ನು ಆ ಒಂದು ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ರೇಣುಕಾಸ್ವಾಮಿಯ ಸಾವಿಗೆ ಕಾರಣ ಏನು ಅನ್ನುವಂಥದ್ದು, ಅದನ್ನು ಕಾಸ್ ಆಫ್ ಡೆತ್ ಅನ್ನುವಂಥ ರೀತಿಯಲ್ಲಿ ಕರೀತಾರೆ. ಸೊ ಈಗ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ರಕ್ತ ಹೆಪ್ಪುಗಟ್ಟಿದಂತಹ ಒಂದು ಕಾರಣದಿಂದಾಗಿಯೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಇಡೀ ದೇಹದ ಮೇಲೆ ಎಲ್ಲೆಲ್ಲಿ ಗಾಯದ ಗುರುತುಗಳಾಗಿದ್ದಾವೆ ಇದೆಲ್ಲವೂ ಕೂಡ ಮೆನ್ಷನ್ ಆಗುತ್ತೆ. ಈ ಒಂದು ಪ್ರೊಸೀಜರ್ಗೆ ಇನ್ಕ್ವೆಸ್ಟ್ ಅಂತ ಕರೀತಾರೆ ಈ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ. ಸೊ ಅದರ ಪ್ರಕಾರ ಎಲ್ಲೆಲ್ಲಿ ಗಾಯಗಳಾಗಿತ್ತು ಅನ್ನುವಂಥವನ್ನ ಪರಿಶೀಲನೆ ಮಾಡ್ತಾ ಹೋದಂಥ ಟೈಮ್ನಲ್ಲಿ ಮೊದಲನೇದಾಗಿ ಒಂದು ಗೊತ್ತಾಗಿರುವಂತಹ ವಿಚಾರ ಅಂತ ಹೇಳಿದರೆ ವಿದ್ಯುತ್ ಶಾಕ್ನ ಕೊಡಲಾಗಿದೆ ಅನ್ನುವಂಥದ್ದು. ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ನ ಈ ಹಂತಕರು ಕೊಟ್ಟಿದ್ರು ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಆತನ ಮರ್ಮಾಂಗಕ್ಕೆ ಬಲವಾಗಿ ಹೊಡೆದ ಪರಿಣಾಮವಾಗಿ ಅಲ್ಲೂ ಕೂಡ ಗಾಯಗಳಾಗಿತ್ತು ಅನ್ನುವಂಥದ್ದು ವಿಚಾರ ತಿಳಿದು ಬಂದಿದೆ. ಇನ್ನು ಪ್ರಮುಖ ವಿಚಾರ ಅಂತ ಹೇಳಿದರೆ, ಇದೇ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಆತ ಕೆಳಗಡೆ ನೆಲದ ಮೇಲೆ ಬಿದ್ದಂಥ ಟೈಮ್ನಲ್ಲಿ ಯಾರೋ ಒಬ್ಬರು ಕಾಲಿನಿಂದ ಒದ್ದ ಪರಿಣಾಮವಾಗಿ ಆತನ
ಪಕ್ಕೆಲುಬು ಕಟ್ಟಾಗಿ, ಅಂದರೆ ರಿಪ್ಸ್ ಅಂತ ನಾವೇನು ಕರಿತೀವಿ, ಅದು ಕಟ್ಟಾಗಿ ಲಂಗ್ಸ್ವರೆಗೂ ಕೂಡ ಟಚ್ ಆಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಈ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುತ್ತದೆ. ಇದೆಲ್ಲ ನೋಡ್ತಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಇಷ್ಟು ಬ್ರೂಟಲ್ ಆಗಿ ಒಬ್ಬನ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಸಂಜೆ 6:30 ಸುಮಾರಿಗೆ ಆತ ಸಾವನ್ನಪ್ಪಿರುವಂಥದ್ದಾಗಿ ವೈದ್ಯರು, ಪೋಸ್ಟ್ಮಾರ್ಟಮ್ ನಡೆಸಿದಂಥ ವೈದ್ಯರು ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ರಿಪೋರ್ಟ್ನಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟಂಥ ಪರಿಣಾಮವಾಗಿ ಆತ ಸಾವನ್ನಪ್ಪಿದ್ದು. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಆತನ ಸಾವಿಗೆ ಕಾರಣಗಳು, ಜೊತೆಗೆ ಆತನ ಇಡೀ ದೇಹದ ಮೇಲೆ ಎಲ್ಲೆಲ್ಲಿ ಇಂಜುರೀಸ್ ಆಗಿದ್ದಾವೆ, ಈ ರೀತಿಯ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಈಗ ತನಿಖಾಧಿಕಾರಿಗಳಿಗೆ ಪೋಸ್ಟ್ಮಾರ್ಟಮ್ ನಡೆಸಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ನೀಡಿರುವಂಥದ್ದು. ಶ್ರುತಿ. ಸುನಿಲ್ ಹಾಗೆ ಹೋಲ್ಡ್ ಅಲ್ಲಿರಿ, ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ಕೆಡಿ ಗ್ಯಾಂಗ್ ಯಾವ ರೀತಿಯಾಗಿ ಕೊಲೆ ಮಾಡಿದೆ ರೇಣುಕಾ ಸ್ವಾಮಿನ ಅನ್ನುವಂಥದ್ದು ಕೂಡ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಕಂಪ್ಲೀಟ್ ರಿಪೋರ್ಟ್ ಇದು. ಕೊಲೆ ರಹಸ್ಯ, ಯಾವ ರೀತಿಯಾಗಿ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂಥ